ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಲಕ್ಷ್ಮಿ. ಭಾರತೀಯ ಸಂಪ್ರದಾಯದ ಮತ್ತು ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರವಾಗಿ ವಾರದ ಪ್ರತಿಯೊಂದು ದಿನವೂ ಒಂದು ನಿರ್ದಿಷ್ಟ ಗ್ರಹ ಹಾಗೂ ದೇವತೆಗೆ ಸಂಬಂಧಿಸಿದೆ. ಅದಕ್ಕೆ ಅನುಗುಣವಾಗಿ ಕೆಲವು ಬಣ್ಣದ ಉಡುಪುಗಳನ್ನು ಧರಿಸುವುದು ಶುಭಕರವೆಂದು ನಂಬಲಾಗುತ್ತೆ. ಈ ಪದ್ಧತಿಯನ್ನ ಅನೇಕರು ಇಂದಿಗೂ ಅನುಸರಿಸ್ತಾ ಇದ್ದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಆತ್ಮವಿಶ್ವಾಸ ಹಾಗೂ ಮನಸ್ಸಿನ ನೆಮ್ಮದಿಯನ್ನ ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ. ವಾರದ ಮೊದಲ ದಿನ ಅಂದರೆ ಭಾನುವಾರವನ್ನ ಸೂರ್ಯ ದೇವನಿಗೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಆತ್ಮಬಲ, ಆರೋಗ್ಯ, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಯಶಸ್ಸಿನ ಸಂಕೇತ. ಆದ್ದರಿಂದ ಭಾನುವಾರದಂದು ಧರಿಸುವಂತಹ ಉಡುಪುಗಳ ಬಣ್ಣಕ್ಕೂ ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಭಾನುವಾರ ಕೆಂಪು, ಕೇಸರಿ, ಕಿತ್ತಳೆ, ಗೋಲ್ಡನ್ ಹಾಗೂ ತಿಳಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭಕರವೆಂದು ಹೇಳಲಾಗುತ್ತೆ. ಈ ಬಣ್ಣಗಳು ಸೂರ್ಯನ ಶಕ್ತಿಯನ್ನ ಪ್ರತಿಬಿಂಬಿಸುತ್ತವೆ ಎಂದು ನಂಬಲಾಗಿದೆ. ಭಾನುವಾರದಂದು ಅತಿಯಾದ ಕಪ್ಪು ಅಥವಾ ತುಂಬಾ ಗಾಢ ಬಣ್ಣದ ಉಡುಪುಗಳನ್ನು ಸಾಧ್ಯವಾದಷ್ಟು ತಪ್ಪಿಸೋದು ಒಳ್ಳೆಯದೆಂದು ನಂಬಲಾಗುತ್ತದೆ. ಇನ್ನು ಎರಡನೇ ವಾರ ಸೋಮವಾರಕ್ಕೆ ಬಿಳಿ, ಬೆಳ್ಳಿ, ತಿಳಿ ನೀಲಿ, ಕ್ರೀಮ್ ಹಾಗೂ ಹಾಲಿನ ಬಣ್ಣದ ಉಡುಪುಗಳನ್ನು ಧರಿಸೋದು ಶುಭಕರವೆಂದು ಹೇಳಲಾಗುತ್ತದೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದ್ದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ ಎಂಬ ನಂಬಿಕೆ ಇದೆ. ತಿಳಿ ನೀಲಿ ಬಣ್ಣವು ಚಂದ್ರನ ಶಾಂತ ಸ್ವಭಾವವನ್ನ ಪ್ರತಿಬಿಂಬಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಗಾಢ ಕೆಂಪು ಅಥವಾ ಕಪ್ಪು ಬಣ್ಣದ ಉಡುಪುಗಳನ್ನು ಸಾಧ್ಯವಾದಷ್ಟು ತಪ್ಪಿಸೋದು ಸಲಹೆಯನ್ನ ನೀಡಲಾಗುತ್ತದೆ. ಇನ್ನು ವಾರದ ಮೂರನೆಯ ದಿನ ಮಂಗಳವಾರ ಕೆಂಪು, ಕೇಸರಿ ಮತ್ತು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಶುಭಕರವೆಂದು ಹೇಳಲಾಗುತ್ತೆ. ಕೆಂಪು ಬಣ್ಣವು ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತವಾಗಿದ್ದರೆ ಕೇಸರಿ ಮತ್ತು ಕಿತ್ತಳೆ ಬಣ್ಣಗಳು ಭಕ್ತಿ, ತ್ಯಾಗ ಹಾಗೂ ಸಕಾರಾತ್ಮಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಈ ಬಣ್ಣದ ಉಡುಪುಗಳನ್ನು ಧರಿಸೋದ್ರಿಂದ ಮಂಗಳ ಗ್ರಹದ ಅನುಗ್ರಹ ಮತ್ತು ಹನುಮಂತನ ಆಶೀರ್ವಾದ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಇನ್ನು ವಾರದ ನಾಲ್ಕನೆಯ ದಿನ ಬುಧವಾರದಂದು ಬುಧ ಗ್ರಹ ಹಾಗೂ ಶ್ರೀ ಗಣೇಶನ ಆರಾಧನೆಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಬುಧ ಗ್ರಹವು ಬುದ್ಧಿವಂತಿಕೆ, ಮಾತಿನ ಚಾತುರ್ಯ, ವ್ಯವಹಾರ, ಶಿಕ್ಷಣ, ಸಂವಹನ ಮತ್ತು ತಾಂತ್ರಿಕ ಚಿಂತನೆಯ ಸಂಕೇತವಾಗಿದೆ. ಆದ್ದರಿಂದ ಬುಧವಾರ ಧರಿಸುವಂತಹ ಉಡುಪುಗಳ ಬಣ್ಣಕ್ಕೂ ಕೂಡ ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ. ಜ್ಯೋತಿಷ್ಯ ಸಂಪ್ರದಾಯಗಳ ಪ್ರಕಾರ ಹಸಿರು ಬಣ್ಣ ಬುಧಗ್ರಹದ ಪ್ರಮುಖ ಬಣ್ಣವಾಗಿದೆ. ಆದ್ದರಿಂದ ಬುಧವಾರ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭಕರವೆಂದು ನಂಬಲಾಗುತ್ತದೆ. ಜೊತೆಗೆ ತಿಳಿ ಹಸಿರು, ಪಿಸ್ತಾ ಹಸಿರು ಅಥವಾ ಪ್ಯಾರೆಟ್ ಗ್ರೀನ್ ಬಣ್ಣದ ಉಡುಪುಗಳನ್ನು ಅನೇಕರು ಆಯ್ಕೆ ಮಾಡಿಕೊಳ್ತಾರೆ. ಈ ಬಣ್ಣಗಳು ಮನಸ್ಸಿಗೆ ಶಾಂತಿ ನೀಡೋದರ ಜೊತೆಗೆ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಗೆ ಸಹಾಯವಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಐದನೇ ವಾರ ಗುರುವಾರವನ್ನ ಗುರುಗ್ರಹ ಅಥವಾ ವಿಷ್ಣು ಮತ್ತು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಇನ್ನು ಹಳದಿ ಬಣ್ಣವು ಜ್ಞಾನ, ಸಮೃದ್ಧಿ, ಆಶಾವಾದ, ಧರ್ಮ ಹಾಗೂ ಶುಭದ ಸಂಕೇತವಾಗಿದೆ. ಈ ಬಣ್ಣವು ಗುರುಗ್ರಹದ ಅನುಗ್ರಹವನ್ನ ಪಡೆಯಲು ಸಹಕಾರಿ ಎಂದು ಅನೇಕರು ಇಲ್ಲಿ ನಂಬುತ್ತಾರೆ. ಇನ್ನು ಹಳದಿ ಬಣ್ಣದ ಜೊತೆಗೆ ತಿಳಿ ಗೋಲ್ಡನ್, ಕ್ರೀಮ್, ಲೈಟ್ ಮಸ್ಟರ್ಡ್ ಹಾಗೂ ತಿಳಿ ಕೇಸರಿ ಬಣ್ಣದ ಉಡುಪುಗಳನ್ನು ಗುರುವಾರ ಧರಿಸುವುದು ಸೂಕ್ತವಾಗಿದೆ. ಇನ್ನು ವಾರದ ಆರನೇ ದಿನವಾದ ಶುಕ್ರವಾರವನ್ನ ತಾಯಿ ಮಹಾಲಕ್ಷ್ಮಿ ದೇವಿಗೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಐಶ್ವರ್ಯ, ಸಮೃದ್ಧಿ, ಸೌಭಾಗ್ಯ ಮತ್ತು ಸಂತೋಷದ ಸಂಕೇತವಾಗಿದೆ. ನಂಬಿಕೆಗಳ ಪ್ರಕಾರ ಬಿಳಿ, ಗುಲಾಬಿ, ತಿಳಿ ನೀಲಿ, ಕ್ರೀಮ್ ಬಣ್ಣದ ಉಡುಪುಗಳನ್ನು ಧರಿಸೋದು ಉತ್ತಮ ಎಂದು ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ ವಾರದ ಏಳನೆಯ ದಿನ ಶನಿವಾರವನ್ನ ಶನಿದೇವರು, ಶನಿ ಗ್ರಹಕ್ಕೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತೆ. ಶನಿವಾರ ಕಪ್ಪು, ಗಾಢ ನೀಲಿ, ನೇವಿ ಬ್ಲೂ ಮತ್ತು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸೋದು ಶುಭಕರವೆಂದು ಹೇಳಲಾಗುತ್ತೆ. ಈ ಬಣ್ಣಗಳು ಶನಿ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗುತ್ತದೆ. ಇನ್ನು ಇಂತಹ ಬಣ್ಣಗಳ ಉಡುಪುಗಳನ್ನು ಧರಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ, ತಾಳ್ಮೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ.